ಶಿವನನ್ನ ಕಾಯಕವನ್ನ ಯಾವುದು ಇಡೀ ಒಂದು ಊರ ಕೋಟಿಗನ ಕೆಲಸವನ್ನ ಮಾಡ್ತಾ ಇರುವಂತಹ ಜಲಧಾರನ ಮುಂದೆ ಶಿವನನ್ನ ತಂದು ನಿಲ್ಲಿಸುವಂತ ಒಂದು ವೈಶಿಷ್ಟ್ಯವನ್ನ ಈ ನಾಟಕದಲ್ಲಿ ನಾವು ಕಾಣ್ತೇವೆ. ಮಕ್ಕಳೇ, ದೇವರು ಅಥವಾ ದೇವರಿಗೆ ಯಾವ ಬೇರೆ ಕೀಳು ಕೂಡ ಇರಲ್ಲ. ದೇವರಿಗೆ ಯಾವುದು ಮುಖ್ಯನೂ ಅಲ್ಲ, ಯಾವುದು ಅಮುಖ್ಯನೂ ಅಲ್ಲ. ಅದಷ್ಟೇ ಹೇಳಿದ್ರು ಮನೆಗಳಲ್ಲಿ ಮರುಮಗಳು ಕಾದಂಬರಿಯಲ್ಲಿರುವಂತ ಒಂದು ಮಾತುಗಳನ್ನ, ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ, ಯಾವುದು ಎಷ್ಟೆತ್ತಲ್ಲ. ಒಂದು ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಲೋಕದಲ್ಲಿ ಅಸಾಮಾನ್ಯವಾದಷ್ಟೇ ಮುಖ್ಯವಲ್ಲ, ಸಾಮಾನ್ಯವಾದದಕ್ಕೂ ಕೂಡ ಸ್ಥಾನಮಾನ ಇರುತ್ತೆ. ಕುವೆಂಪುರವರದೇ ಈ ನಾಟಕ ಮಾತ್ರ ಅಲ್ಲ. ನಾನು ಒಂದೆರಡು ಮೂರು ಉದಾಹರಣೆ ಕೊಡೋದಾದ್ರೆ, ಸ್ಮಶಾನ ಕುರುಕ್ಷೇತ್ರ ನಾಟಕ ಬರ್ತದೆ. ಈ ನಾಟಕ ಯುದ್ಧವನ್ನ ನಿರಾಕರಿಸುವಂತ ಒಂದು ತತ್ವದಲ್ಲಿ ಇರುವಂತ ನಾಟಕ. ಅದರಲ್ಲಿ ಒಬ್ಬಳು ಮುದುಕಿ ಮತ್ತು ದುರ್ಯೋಧನ ಗೊತ್ತಿದೆ, ಕೌರವರ ಚಕ್ರಾಧಿಪತಿ. ಅವರಿಬ್ಬರಿಗೂ ಕೂಡ ಶ್ರೀಕೃಷ್ಣ ಮೋಕ್ಷವನ್ನ ಕೊಡ್ತಾನೆ. ಗಮನಿಸಿ, ಒಬ್ಬಳು ಮುದುಕಿ ನಮ್ಮ ನಿಮಗೆ ಸಾಮಾನ್ಯ ಹೆಣ್ಮಗಳು, ದುರ್ಯೋಧನ ಒಬ್ಬ ಚಕ್ರಾಧಿಪತಿ. ಕೃಷ್ಣನ ದೃಷ್ಟಿಯಲ್ಲಿ ಅಥವಾ ದೇವರಿಗೆ ಅವರಿಬ್ಬರು ಕೂಡ ಸಮಾನ. ಇದು ಮಾತ್ರ ಅಲ್ಲ, ಕುವೆಂಪುರವರ ಕಾವ್ಯವನ್ನ ಅಥವಾ ಕವಿತೆಗಳನ್ನ ಮತ್ತೊಂದು ನೀವು ಓದ್ತಾ ಗೊತ್ತಾಗ್ತದೆ. ಈಗ ಶೂದ್ರ ತಪಸ್ವಿ ನಾಟಕದ ಬಗ್ಗೆ ಹೇಳಿದ್ರು. ಶೂದ್ರ ತಪಸ್ವಿ ನಾಟಕದಲ್ಲಿ ಒಬ್ಬ ಶೂದ್ರ ತಪಸ್ಸು ಮಾಡ್ತಾನೆ. ಆ ಊರಿನ ಬ್ರಾಹ್ಮಣನ ಮಗ ಅಕಾಲಿಕ ಮೃತ್ಯುವಿಗೆ ಒಳಗಾದಾಗ ತನ್ನ ಮಗ ಸಾಯಿದ ಕಾರಣವೇ ಈ ಒಬ್ಬ ಶೂದ್ರ ತಪಸ್ಸು ಮಾಡ್ತಾ ಇರೋದು ಅನ್ನೋ ಒಂದು ನಂಬಿಕೆಯ ಆಧಾರದಲ್ಲಿ ಶ್ರೀರಾಮನಿಗೆ ಬಂದು ಕಂಪ್ಲೇಂಟ್ ಕೊಡ್ತಾನೆ, ಆರೋಪಿಸ್ತಾನೆ. ಆ ಶೂದ್ರನನ್ನ ನೀನು ವಧಿಸಬೇಕು, ಅವರು ತಪ್ಪು ಮಾಡಿದ್ದಾನೆ. ರಾಮ ಹತ್ಯೆ ಮಾಡ್ತಾನೆ, ಆ ಶಂಭುಕನಲ್ಲಿ ಹೋಗ್ತಾನೆ. ಶಂಭುಕನನ್ನ ನೋಡುವಾಗಲೇ ಮನೆಗೆ ರಾಮ ನಮಿಸೋದನ್ನ ಈ ನಾಟಕಗಳನ್ನು ನಾವು ಕಾಣ್ತೇವೆ. ಕೊನೆಯಲ್ಲಿ ಮತ್ತೆ ಬ್ರಾಹ್ಮಣ ಬಲವಂತ ಮಾಡಿದಾಗ ಹೇಳ್ತಾನೆ, ಆತನನ್ನ ವಧಿಸು, ಬಾಣ ಬಿಡು. ಶ್ರೀರಾಮನ ಮಾತನ್ನು ಹೇಳ್ತಾನೆ, ಯಾರು ತಪ್ಪಿತಸ್ಥನೋ ಆತನ ಶಿರವನ್ನ ನನ್ನ ಬಾಣ ಛೇದಿಸಲಿ. ಮಕ್ಕಳೇ, ಆ ಬಾಣ ತಪಸ್ಸು ಮಾಡ್ತಾ ಇದ್ದಂತ ಶೂದ್ರನಿಗೆ ನಮಿಸಿ ನೇರ ಬಂದು ಆ ಆರೋಪವನ್ನ, ವಿನಾಕಾರಣ ಆರೋಪವನ್ನ ಮಾಡಿರುವಂತ ಆ ಬ್ರಾಹ್ಮಣನ ಶಿರವನ್ನ ಛೇದಿಸುತ್ತೆ. ಎಷ್ಟು ಸೂಕ್ಷ್ಮವಾಗಿ ಗಮನಿಸಿ, ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೇಳಲ್ಲ, ಎಲ್ಲರಿಗೂ ಕೂಡ ಜ್ಞಾನವನ್ನು ಪಡೆಯುವ ಹಕ್ಕಿದೆ. ಅಲ್ಲಿ ಕಲಿಕೆಯ ನಿರಾಕರಣೆ ಇದೆ, ಜ್ಞಾನದ ನಿರಾಕರಣೆ. ಅದನ್ನ ಖಂಡಿಸ್ತಾರೆ ಆ ನಾಟಕದ ಮುಖಾಂತರ ಕುವೆಂಪುರವರು. ಪ್ರತಿಯೊಂದರಲ್ಲೂ ಕೂಡ ನಾವು ಅವರ ಕಥೆ, ಕವಿತೆ, ನಾಟಕಗಳನ್ನು ಗಮನಿಸಿರುವಾಗ ಎಷ್ಟು ಸೂಕ್ಷ್ಮ ಅಂತ ಹೇಳಿದ್ರೆ ಅತ್ಯಂತ ಅಲಕ್ಷ್ಯ ಅಂತ ಕಂಡಿದ್ದನ್ನು ಕೂಡ ಅವರು ಗಮನಿಸುವಾಗ ಇದೇ ಜಲಗಾರ ನಾಟಕದಲ್ಲಿ ಜಲಗಾರ ಹಾಡ್ತಾ ಇರ್ತಾರೆ ವಿದ್ಯಾರ್ಥಿಗಳೇ. ನಾನು ಹೇಳಿದೆಲ್ಲ ಆಗೋದು, ಅಪ್ಪ ಎಂಥ ನಿಧಾನ ಧ್ವನಿ, ಎಂಥ ಮಧುರವಾದ ಹಾಡು. ಯಾರು ಈ ಹಾಡನ್ನ ಹಾಡ್ತಾ ಇರ್ಬೋದು, ಆ ಹಾಡುವಾದನ್ನ ದೇವಾಲಯಕ್ಕೆ ಕರ್ಕೊಂಡು ಬಂದು ಆ ದೇವಾಲಯದ ಮುಂಭಾಗದಲ್ಲಿ ಹಾಡಿಸಬೇಕು. ಅದೇ ವ್ಯಕ್ತಿಗಳು ಮುಂದೆ ಹೇಳ್ತಾರೆ, ಜಲಗಾರ ಹಾಡನ್ನು ಹಾಡಿದವರು ಯಾರು, ನಾನು ಹಾಡಿ ಅಂತ ಬಹಳ ವಿನಯದಿಂದ ಜಲಗಾರ ಕೇಳ್ಕೊಳ್ತಾನೆ. ಆಗ ಅವ್ರು ಹೇಳ್ತಾರೆ, ನಿನ್ನಿಂದ ಇಷ್ಟು ಚೆನ್ನಾಗಿರುವ ಹಾಡನ್ನು ಹಾಡಕ್ಕೆ ಸಾಧ್ಯವಾ? ಮಕ್ಕಳೇ, ಸುಮಾರು 100 ವರ್ಷಗಳ ಹಿಂದೆ, ಯಾಕೆ ಇವತ್ತೂ ಕೂಡ ನೀವು ಸ್ವಲ್ಪ ಎಚ್ಚರ ಕಣ್ಣಿನಿಂದ ಸಮಾಜವನ್ನು ಗಮನಿಸಿ. ಒಂದು ಗುರುತಿಸುವಿಕೆಗೂ ಕೂಡ ನಾವು ಹೇಳ್ತೀವಿ ಮಾತಿಗೆ, ಗುಣಕ್ಕೆ ಮತ್ಸರ ಇರಬಾರದು. ಆದ್ರೆ ಒಬ್ಬನ ಪ್ರತಿಭೆಯನ್ನು ಗುರುತಿಸಬೇಕಾದ್ರೂ ಕೂಡ ನಮ್ಮಲ್ಲಿ ಎಷ್ಟು ಗುಂಪುಗಾರಿಕೆ ಇರುತ್ತೆ. ಇವನು ನಮ್ಮವ, ಇವನು ನಮ್ಮವನಲ್ಲ, ಇವನು ನಮ್ಮನ್ನ ಒಪ್ಪುವವ, ನಮ್ಮನ್ನ ಒಪ್ಪುವವನಲ್ಲ. ಈ ರೀತಿಯಲ್ಲಿ ಒಂದು ಪ್ರತಿಭೆಯನ್ನು ಕೂಡ ಸ್ವೀಕರಿಸುವ ನೆಲೆಯಲ್ಲಿ ಇರುವಂತ ಈ ಜಾಡ್ಯಂತ ಮನೋಭಾವ, ಪೂರ್ವಾಗ್ರಹ, ಅದರಲ್ಲೂ ಮುಖ್ಯವಾಗಿ ಅಲಕ್ಷಿತರ ಪ್ರತಿಭೆಯನ್ನ ನಿರಾಕರಣೆ ಮಾಡುವಂತ ಮನುಷ್ಯನ ಸಣ್ಣತನವನ್ನ, ನೀಚತನವನ್ನ ಬಹಳ ಸೂಕ್ಷ್ಮವಾಗಿ, ನೇರವಾಗಿ, ಅಷ್ಟೇ ಕಟುವಾಗಿ ಕುವೆಂಪುರವರು ಈ ನಾಟಕದಲ್ಲಿ ಖಂಡಿಸ್ತಾ ಹೋಗಿದ್ದಾರೆ. ವಿದ್ಯಾರ್ಥಿಗಳೇ, ನಾನು ಆಗೊಂದು ಮಾತನ್ನು ಹೇಳಿದೆ, ಸಮಕಾಲೀನ ಘಟನೆಗಳಿಗೆ ಒಬ್ಬ ಬರಹಗಾರ ಸ್ಪಂದಿಸದೆ ಹೋದ್ರೆ ಅವನ ಸೃಜನಶೀಲತೆಗೆ ಯಾವ ಮಾನ್ಯತೆ ಇರೋದು ಸಾಧ್ಯ ಇಲ್ಲ. ಬಹುಶಃ ತನ್ನ ಸುತ್ತಮುತ್ತಲ ನಡೀತಾ ಇರುವಂತಹ ಸಮಕಾಲೀನ ಘಟನೆಗಳಿಗೆ ಕುವೆಂಪುರವರಷ್ಟು ತೀವ್ರವಾಗಿ ಸ್ಪಂದಿಸಿ ಪ್ರತಿಕ್ರಿಯಿಸಿರುವಂತಹ ಸಾಹಿತಿ ಅಥವಾ ಸಾಹಿತ್ಯ ಮತ್ತೊಂದು ಸಿಗೋದು
ಹುಲಿ ಅನ್ನುವ ನಾಯಿ ಕೂಡ ಬರುತ್ತೆ. ಪ್ರತಿ ಸೂಕ್ಷ್ಮವನ್ನ ಅಥವಾ ಈಗ ಆಗಲೇ ಶ್ರೀರಾಮಾಯಣ ದರ್ಶನ ಬಗ್ಗೆ ನಾವೆಲ್ಲರೂ ಕೂಡ ಮೂಲ ರಾಮಾಯಣವನ್ನು ಓದ್ಕೊಂಡವರಿಗೆ ಮಂತ್ರಿ ಬಗ್ಗೆ ಒಂದು ತಿರಸ್ಕಾರದ ಭಾವನೆ ಇದೆ. ಮಂತ್ರ ಕೆಟ್ಟವಳು, ಅವಳಿಂದೇ ರಾಮ ಕಾಡಿ ಹೋಗುವಾಗಾಯ್ತು ಅಂದ್ರೆ ಅಲ್ಲ. ಕುವೆಂಪುರವರ ರಾಮಾಯಣ ದರ್ಶನ ಓದಿದ್ರೆ ಅಲ್ಲಿ ಪ್ರತಿ ಪಾತ್ರ ಕೂಡ ಮಂತ್ರೆ ಯಾಕೆ ಮಾಡಿದ್ರು, ಅವಳ ಮೈತ್ರಿ ಯಾಕೆ ಚಂಚರಿತವಾಯಿತು, ಯಾಕೆ ಅವಳ ಮನಸ್ಸು ನೊಂದುಕೊಂಡು ರಾಮ ವನವಾಸಕ್ಕೆ ಹೋಗೋದಕ್ಕೆ ಕಾರಣವಾಗುವ ಒಂದು ಸನ್ನಿವೇಶವನ್ನು ಅವಳು ನಿರ್ಮಾಣ ಮಾಡಿದ್ರು. ಅದು ಮಂತ್ರೆಯ ಪಾತ್ರ ಇರ್ಬೋದು, ಸೀತೆಯ ಪಾತ್ರ ಇರ್ಬೋದು, ರಾಮನ ಪಾತ್ರ ಇರ್ಬೋದು. ಪ್ರತಿ ಪಾತ್ರಕ್ಕೂ ಕೂಡ ಒಂದು ಮರು ಹುಟ್ಟನ್ನ ಕೊಟ್ಟವರು ಕುವೆಂಪುರವರು. ಆಧುನಿಕ ಸಂದರ್ಭಕ್ಕೆ ಯೋಗ್ಯವಾದಂತಹ ರೀತಿಯಲ್ಲಿ ಕುವೆಂಪುರವರು ಬರೆತನ ಸಾಹಿತ್ಯದಲ್ಲಿ ಮಾತ್ರ ಸಮಾನತೆಯನ್ನು ಕಂಡವರಲ್ಲ ಮಕ್ಕಳೇ. ಬದುಕಿನಲ್ಲೂ ಕೂಡ ಪ್ರಭುತ್ವವನ್ನ ಯಾವತ್ತೂ ಅವರು ಓಲೈಸಿದವರಲ್ಲ. ಪಂಪ ಒಂದ್ ಕಡೆ ಹೇಳ್ತಾನೆ, ಈ ಭೂಪರೆಂಬವ ಅವಿವೇಕಿಗಳು ಅವರನ್ನ ಓಲೈಸಿ ಮಾಡುವುದು ಕಡು ಕಷ್ಟ ಅಂತ. ನಿಮ್ಮ ಎಷ್ಟು ಹೇಳಿರ್ಬೋದು ಕನ್ನಡ ಪಾಠ ಮಾಡುವಾಗ ಪಂಪ ಮತ್ತು ರಾಜ ಹರಿಕೇಸರಿ ಸ್ನೇಹಿತರು ಅಂತ. ಅಂತ ಸ್ನೇಹವನ್ನ ಇಟ್ಟುಕೊಂಡು ಕೂಡ ಪಂಪ ಒಂದು ಅಂತರ ಈ ರಾಜ್ಯದ ಬಗ್ಗೆ ಅಥವಾ ಅಧಿಕಾರದ ಬಗ್ಗೆ, ಪ್ರಭುತ್ವದ ಬಗ್ಗೆ ಒಂದು ಎಚ್ಚರದ ನೋಟವನ್ನು ಹೇಗೆ ಇಟ್ಕೊಂಡಿದ್ದ ಅಂತ ಗೊತ್ತಾಗುತ್ತೆ. ಬಸವಣ್ಣ ಹೇಳ್ತಾನೆ, ನೀ ಬಿಚ್ಚಳಕ್ಕೆ ಹೆದರುವೇನೆ, ನಾನು ಈ ಬಿಚ್ಚಳಕ್ಕೆ ಹೆದರ್ಕೊಳ್ತೇನಾ? ಇಲ್ಲ. ಕುವೆಂಪುರವರು ಕೂಡ ನಾವು ಮತ್ತದನ್ನೇ ಕಾಣ್ತೀವಿ ಮಕ್ಕಳೇ. ಒಂದು ಯಾರ ಹೆಸರೆಲ್ಲ ನಿಮ್ಗೆ ಗೊತ್ತಿರಬಹುದು, ಅರಸುಗಳ ಮಗ ಕಾಲೇಜಿನಲ್ಲಿ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಆತನ ಪೇಪರ್ ತಿದ್ದೋದಕ್ಕೆ ಪರೀಕ್ಷಾ ಪೇಪರ್ ಉತ್ತರ ಪತ್ರಿಕೆ ಸ್ವತಃ ಕುವೆಂಪುರವರಿಗೆ ಬಂದಿರುತ್ತೆ. ಕುವೆಂಪುರವರು ವಸ್ತುನಿಷ್ಠವಾಗಿ ಅದನ್ನ ಮೌಲ್ಯಮಾಪನ ಮಾಡಿದ್ರು. ಹುಡುಗ ಫೇಲ್ ಆದ, ಅವನೇನು ನಿಮ್ಮ ಸಾಮಾನ್ಯದ ಮನೆ ಹುಡುಗ ಅಲ್ಲ, ಅರಸು ಮನೆತನದ ಹುಡುಗ. ಒಳ್ಳೆ ಪ್ರಶ್ನೆ ಆಗುತ್ತೆ. ಅದು ನೇರವಾಗಿ ಅದು ಪೇಪರ್ ತಿದ್ದಿದವರು ಯಾರು? ಕುವೆಂಪುಗೆ ಸೂಚನೆ ಬರುತ್ತೆ, ನೋಡ ಮಾರ್ಕ್ಸ್ ತಿದ್ದಿ ಬಿಟ್ಟು ಹುಡುಗರಿಗೆ ಇಷ್ಟು ಮಾರ್ಕ್ಸ್ ಕೊಡು. ಕುವೆಂಪು ಹೇಳ್ತಾರೆ, ಆ ದುಡ್ಡ ಅಂಕ ಕೂಡ ಹೆಚ್ಚಿಗೆ ಕೊಡಲ್ಲ, ಬೇಕಾದ್ದು ಮಾಡಿಕೊಳ್ಳಿ. ಗಮನಿಸಿ, ಒಂದು ಅರಸು ಮನೆತನದಿಂದ ಇಂಥ ಒಂದು ಸೂಚನೆ ಮಾತ್ರವಲ್ಲ. ಮುಂದೆ ಕೇಳ್ತಾರೆ, ಅದೇ ಅರಸು ಮನೆತನದವರು ತಿಂಗಳಿಗೆ ಇಷ್ಟು ಸಂಭಾವನೆ ಕೊಡ್ತೀವಿ, ಮನೆ ಕಾರ್ ಕೊಡ್ತೇವೆ, ಬಂದು ನಮ್ಮ ಮನೆಗೆ ಟ್ಯೂಷನ್ ಹೇಳ್ಕೊಡು. ಕುವೆಂಪು ಹೇಳ್ತಾರೆ, ಅದು ಅಗತ್ಯ ಬಿದ್ದಿಲ್ಲ ಈ ಕವಿಗೆ. ಇದು ಸಾಧ್ಯವಾಗುವುದು ಕುವೆಂಪು ಮಾತ್ರ ಮಕ್ಕಳೇ. ನಾನು ನಿಜವನ್ನು ಮಾತು ಹೇಳ್ತೀನಿ. ಆಗ ಉದ್ಘಾಟನೆಗೆ ಕುವೆಂಪುರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವಾಗ ನನಗೆ ತುಂಬಾ ಒತ್ತಾಟ ಆಯಿತು. ಯಾಕಪ್ಪ ಅಂದ್ರೆ ಕುವೆಂಪು ತೀರು ಹೋದಾಗ ಹುಬ್ಬಳ್ಳಿಯಲ್ಲಿ ಅವರ ಚಿತೆಗೆ ಸೌರ ಇಡುವಾಗ ಅವರ ಮಗನಾದಂತ ತೇಜಸ್ವಿ, ಸಹಜವಾಗಿ ಮತ್ತೆ ತೇಜಸ್ವಿ ಎಂತವರಲ್ಲ, ಅವರು ಕುವೆಂಪುರವರ ಮಗ, ಬಲ ಕೈಯಲ್ಲಿ ಗಂಧದ ಚಕ್ಕೆಗಳನ್ನು ಇಡ್ತಾ ಹೋದಂತೆ. ತಕ್ಷಣ ಹಿಂದಿನಿಂದ ಕೆಲವರು, ಅಯ್ಯೋ ಬಲ ಕೈಯಲ್ಲಿ ಇಡೋದಲ್ಲ, ಎಡಕೈಯಲ್ಲಿ ಇಡಬೇಕು ಅಂತ ಹೇಳಿದಂತೆ. ತೇಜಸ್ವಿ ಈಗ ನೋಡಿದ್ರು ಅಲ್ಲಿ ಚಂದ್ರೇಗೌಡ, ಸಚಿವರಾದಂತ ಚಂದ್ರೇಗೌಡ ಮತ್ತು ಜೊತೆಯವರಿದ್ರು. ಅದು ಮಾತಿನ ಗೊತ್ತಲ್ಲ. ಆದ್ರೂ ಕುವೆಂಪು ಒಂದೇ ಒಂದು ವಾಕ್ಯ ಹೇಳಿದ್ರು, ಚಂದ್ರೇಗೌಡರೇ, ನಾನೀಗ ಎಲ್ಲಾದ್ರೂ ಎಡಕೈಯಲ್ಲಿ ಚಕ್ಕೆಯನ್ನು ಇಟ್ಟೇನಂತಾದ್ರೆ ನನ್ನ ಹುಡುಗ ಪೇಪರ್ ಹೆಸರು ಹೋದಾಗ ಕತ್ತು ಬೈದಂತೆ, ನೋಡಪ್ಪ ಈ ಪೇಪರ್ ಅನ್ನ ನಾಳೆ ಮೇಲೆ ಹಾಕ್ಬೇಡಿ. ತಿಳಿಸ್ಲಿಕ್ಕೆ ಆಶ್ಚರ್ಯ ಆಗುದು. ಅಪ್ಪ ಯಾಕೆ ಪೇಪರ್ ಹಾಕೋದು ನಿಮಗೆ ಕೂಗಾಡ್ತಾ ಇದ್ದಾರೆ ತಂದು ಕೇಳಿದಂತೆ, ಅಣ್ಣ ಏನ್ ವಿಷಯ? ಕುವೆಂಪು ಹೇಳಿದಂತೆ, ಇಡೀ ಪೇಪರ್ ತುಂಬಾ ಮುಟ್ಟಾಳ ಜಗದ್ಗುರುಗಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡುವಂತ ಕುಟುಂಬಗಳೇ ಇವೆ. ಆ ಹೋಮ, ಈ ಚಂಡಿ, ಮತ್ತೊಂದು ಮಗದೊಂದು ಇದೇ ಆಯ್ತಾ ಈ ಪೇಪರ್ ಅಲ್ಲಿ. ರೋಗ ಹಬ್ಬಿಸುವಂತ ಸೊಳ್ಳೆಗಳ ಹಾಗೆ ಈ ಪತ್ರಿಕೆ. ಎಷ್ಟು ಬಾರಿ ನಮ್ಮ ಸಾಮಾಜಿಕ ಜಾಲತಾಣಗಳು ಕೂಡ ಅದನ್ನೇ ಮಾಡ್ತಾವೆ ಮಕ್ಕಳೇ. ರೋಗವನ್ನ ಹಬ್ಬಿಸುವಂತ ಸೊಳ್ಳೆಗಳ ಹಾಗೆ
ಮುಖ್ಯ ಮಂತ್ರ